1994ರಲ್ಲಿ ಆಂಗ್ಲ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಿದು ಪ್ರತಿಭಟನೆ ನಡೆಸಿದ್ದರು. ಮೈಸೂರಿನ ನಗರಸಭೆ ಆಯುಕ್ತರು, ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳ ವಾಹನಗಳು ಕೂಡ ಇದರಿಂದ ಹೊರತಾಗಿರಲಿಲ್ಲ. ಹಾಗೆಯೇ ಸಾರ್ವಜನಿಕ ವಾಹನಗಳಿಗೂ ಹೊರತಾಗಿರಲಿಲ್ಲ. ಇದರ ಫಲವಾಗಿ ಎಲ್ಲ ವಾಹನಗಳು ಕನ್ನಡ ನಾಮಫಲಕಗಳನ್ನು ಹಾಕಿಸಲು ಆರಂಭಿಸಿದ್ದೂ ಉಂಟು. ಇದಕ್ಕೆ ಮೊದಲು ಬೆಂಬಲ ನೀಡಿದ್ದು ಆಟೋ ರಿಕ್ಷಾ ವರ್ಗದವರು. 1994 ಕನ್ನಡ ಜಾಗೃತಿ ವರ್ಷ. ಸರ್ಕಾರದಿಂದ ಕನ್ನಡ ಬಳಕೆಯನ್ನು ತೀವ್ರಗೊಳಿಸಲು ಹಾಗೂ ಕನ್ನಡ ಭಾಷೆಯ ಬಗ್ಗೆ ಜನಮನದಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರ ಕನ್ನಡ ಜಾಗೃತಿ ವರ್ಷ ಎಂದು ಘೋಷಿಸಿತು. 1994ರಲ್ಲಿ ಕನ್ನಡ ಜಾಗೃತಿ ವರ್ಷದ ಪ್ರಯುಕ್ತ ಮೈಸೂರಿನ ಜಿಲ್ಲಾಡಳಿತ ಕಲಾಮಂದಿರದಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಎಚ್. ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್ ಹಾಗೂ ತಮ್ಮ ವಿಜಯಭಾಸ್ಕರ್, ನ. ನಾಗಲಿಂಗಸ್ವಾಮಿ ಇತರರು ಪಾಲ್ಗೊಂಡಿದ್ದರು. 1995ರಲ್ಲಿ ನ. ನಾಗಲಿಂಗಸ್ವಾಮಿಯವರು ಮೈಸೂರು ದಸರಾ ಮೆರವಣಿಗೆಯಲ್ಲಿ ಸರ್ವಧರ್ಮ ಸಮನ್ವಯ ಎಂಬ ಶೀರ್ಷಿಕೆಯಡಿಯಲ್ಲಿ ಸ್ತಬ್ಧಚಿತ್ರವನ್ನು ತಮ್ಮ ಕನ್ನಡ ಕ್ರಾಂತಿದಳದ ಆಶ್ರಯದಲ್ಲಿ ಮಾಡಿದ್ದರು. 1996 ಕನ್ನಡ ಯೋಧ ನ. ನಾಗಲಿಂಗಸ್ವಾಮಿಯವರು ದೂರದರ್ಶನದಲ್ಲಿ ಕನ್ನಡ ವಾರ್ತೆಯ ಬದಲು ಅನ್ಯ ಭಾಷೆಯ ವಾರ್ತೆಯನ್ನು ಪ್ರಸಾರ ಮಾಡಿದ ದೂರದರ್ಶನ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡಿದ್ದರು. ಅವರೊಟ್ಟಿಗೆ ಕನ್ನಡ ಚಳವಳಿಗಾರರಾದ ಮೂಗೂರು ನಂಜುಂಡಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. 1997ರಲ್ಲಿ ಮೈಸೂರು ಜಿಲ್ಲೆಯನ್ನು 2 ಭಾಗಗಳಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಾಗಿ ವಿಭಾಗಿಸಿರುವುದು ಮೈಸೂರು ಜಿಲ್ಲೆಯ ಪಾರಂಪರಿಕ ಚರಿತ್ರೆಗೆ ಧಕ್ಕೆ ಉಂಟು ಮಾಡಿದಂತೆ. ಇದನ್ನು ನ. ನಾಗಲಿಂಗಸ್ವಾಮಿಯವರು ತೀವ್ರವಾಗಿ ವಿರೋಧಿಸಿದ್ದರು. ಸುವರ್ಣ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಎಂ. ಎನ್. ಜೋಯಿಸ್ ರವರಿಗೆ ಕನ್ನಡ ಕ್ರಾಂತಿದಳದ ವತಿಯಿಂದ ಕನ್ನಡ ಯೋಧ ನ. ನಾಗಲಿಂಗಸ್ವಾಮಿಯವರು ಸನ್ಮಾನಿಸಿದ್ದರು. ಕನ್ನಡ ಕ್ರಾಂತಿದಳದಿಂದ ನ. ನಾಗಲಿಂಗಸ್ವಾಮಿಯವರು ಸುವರ್ಣ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದರು. 1997ರಲ್ಲಿ ಸುವರ್ಣ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದ ಪಿ. ವಾಸುದೇವ, ಮಾಜಿ ನಗರಪಾಲಿಕೆ ಸದಸ್ಯರು ಮೈಸೂರಿನ ಕೃಷ್ಣರಾಜ ವೃತ್ತದಲ್ಲಿ ಬೃಹತ್ ಸಮಾರಂಭ ಏರ್ಪಡಿಸಿ ಕನ್ನಡದ ಕಂಪಿನ ಕವನಕವಿ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದ್ದರು. 1997ರಲ್ಲಿ ಮೈಸೂರಿನ ಸೇಂಟ್ ಮೇರೀಸ್ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಳೆ, ಕುಂಕುಮ, ಹೂವು ಹಾಕಬಾರದೆಂಬ ನಿಯಮ ಹೇರಿದ್ದರ ವಿರುದ್ಧ ಪತ್ರಿಕೆಯಲ್ಲಿ ಅಂಕಣವೊಂದನ್ನು ಬರೆದು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದರು. ನಂತರ ಶಾಲೆಯಿಂದ ಬಂದ ಮುಖ್ಯಸ್ಥರು ಕ್ಷಮೆಯಾಚಿಸಿ ಅವರು ಹೇರಿದ್ದ ನಿಯಮವನ್ನು ರದ್ದುಪಡಿಸಿದ್ದರು.